ಒಮ್ಮೆ ಒಂದು ಸುಂದರ ನದಿಯ ತೀರದಲ್ಲಿ ಮರದ ಮೇಲಿಟ್ಟು ಸಿಹಿ ಹಣ್ಣುಗಳನ್ನು ತಿನ್ನುತ್ತಾ ಖುಷಿಯಾಗಿ ಕುಳಿತಿದ್ದ ಕೋತಿಯೊಬ್ಬನಿದ್ದ. ಆಗಲೇ ನದಿಯಿಂದ ಒಂದು ಮಗರ ಮೇಲೆತ್ತಿಕೊಂಡು ಹೇಳಿತು, ಕೋತಿ ಸ್ನೇಹಿತ, ಆ ಹಣ್ಣುಗಳು ಸ್ವಲ್ಪ ಕೊಡ್ತೀಯಾ? ಕೋತಿ ನಗುತ್ತಾ ಹಣ್ಣು ಬಿಟ್ಟಿತು. ಮಗರ ತಿನ್ನಿ ಹೇಳಿತು, ತುಂಬಾ ರುಚಿ, ನನ್ನ ಹೆಂಡತಿಗೂ ಇಷ್ಟವಾಗುತ್ತೆ. ಕೆಲವು ದಿನಗಳ ನಂತರ ಮಗರ ಮತ್ತೆ ಬಂದು ಹೇಳಿತು, ನನ್ನ ಹೆಂಡತಿ ನಿನ್ನನ್ನು ನೋಡ್ಬೇಕು, ನಮ್ಮ ಮನೆಗೆ ಬಾ. ಕೋತಿ ಹೇಳಿತು, ನನಗೆ ಈಜೋದು ಬರೋದಿಲ್ಲ. ಮಗರ, ನನ್ನ ಬೆನ್ನು ಮೇಲೆ ಏರಿ ಬರೋಣ. ಕೋತಿ ಏರಿ ಇಬ್ಬರು ನದಿಯ ಮಧ್ಯಕ್ಕೆ ತಲುಪಿದಾಗ ಮಗರ ನಿಧಾನವಾಗಿ ಹೇಳಿತು, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ, ಅದೂ ಸಿಹಿಯಂತೆ. ಕೋತಿ ಬೆಚ್ಚಿಬಿದ್ದಂತೆ, ಅಯ್ಯೋ, ನನ್ನ ಹೃದಯ! ನಾನು ಮರದ ಮೇಲೆ ಬಿಟ್ಟು ಬಂದಿದ್ದೀನಿ, ಹಿಂದಿರುಗೋಣ. ಮಗರ ಗಾಬರಿಯಿಂದ ತಕ್ಷಣ ತಿರುಗಿ ತೀರಕ್ಕೆ ಈಜಿತು. ಬಂದ ಕೂಡಲೇ ಕೋತಿ ಜಿಗಿದು ಮರಕ್ಕೆ ಏರಿದ್ದ. ಮಗರ, ನನ್ನ ಹೃದಯ ನನ್ನ ಎದೆಯಲ್ಲೇ ಇದೆ, ನೀನು ಒಳ್ಳೆಯ ಸ್ನೇಹಿತನಲ್ಲ. ಮಗರ ನಾಚಿಕೆಯಿಂದ, ಅಯ್ಯೋ, ನಾನೇ ಮೋಸಕ್ಕೆ ಒಳಗಾದೆನು. ಕೋತಿ ಮೇಲಿಂದ ಹೇಳಿತು, ಕಷ್ಟದಲ್ಲಿ ಬುದ್ಧಿ ಬಳಸೋದು ತುಂಬಾ ಮುಖ್ಯ. ಸುಳ್ಳು ಸ್ನೇಹಿತರ ಬಗ್ಗೆ ಎಚ್ಚರವಾಗಿರು.